ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿಗೆ ಈಗ ಗ್ಯಾರಂಟಿಯನ್ನ ಘೋಷಣೆ ಮಾಡುವಂತ ಸರದಿ. ಯಾಕೆಂದ್ರೆ ಚುನಾವಣೆ ಬಂತು, ಈಗ ಬೆಂಗಳೂರಿಗೆ ಗ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ. ಬೆಂಗಳೂರು ನಿವಾಸಿಗಳಿಗೆ ರಾಜ್ಯ ಸರ್ಕಾರಿ ಭರ್ಜರಿಯಾಗಿ ಗಿಫ್ಟ್ ಅನ್ನ ಕೊಡ್ತಾ ಇದೆ. ಎ ಖಾತೆಗೆ ಭರ್ಜರಿ ಡಿಸ್ಕೌಂಟ್ ಆಫರ್ ಅನ್ನ ನೀಡಿದೆ ಸರ್ಕಾರ. ಬಿ ಇಂದ ಎ ಖಾತೆ ಮಾಡಿಕೊಳ್ಳಲು ಶುಲ್ಕದಲ್ಲಿ ಭಾರೀ ಕಡಿತವನ್ನ ಮಾಡಿದ್ದಾರೆ. 5% 2% ಶುಲ್ಕ ಕಡಿತವನ್ನ ಮಾಡಿದ್ದಾರೆ. ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ ನಿಗದಿಯಾಗಿದ್ದ ಶುಲ್ಕದಲ್ಲಿ ಈಗ ಇಳಿಕೆಯಾಗ್ತಾ ಇದೆ. ಗೈಡ್ಲೈನ್ಸ್ ವ್ಯಾಲ್ಯೂ 50 ಲಕ್ಷ ಇದ್ರೆ 2.5 ಲಕ್ಷವನ್ನ ಕಟ್ಟಬೇಕಿತ್ತು. ಈಗ 50 ಲಕ್ಷ ಗೈಡ್ಲೈನ್ಸ್ ವ್ಯಾಲ್ಯೂಗೆ 1 ಲಕ್ಷ ಕಟ್ಟಿದ್ರೆ ಸಾಕು, ನಿಮಗೆ ಬಿ ಇಂದ ಎ ಖಾತೆಗೆ ಮಾಡಿಕೊಡ್ತಾರೆ. 100 ದಿನಗಳಲ್ಲಿ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಈ ಆಫರ್ ವ್ಯಾಲಿಡ್ ಆಗುತ್ತೆ. ಬೆಂಗಳೂರು ನಿವಾಸಿಗಳಿಗೆ ರಾಜ್ಯ ಸರ್ಕಾರ ಭರ್ಜರಿಯಾದಂತಹ ಗಿಫ್ಟ್ ಅನ್ನ ಕೊಟ್ಟಿದೆ. ಸರ್ಕಾರದ ಬರೀ ಕಾಸಿಲ್ಲ, ಈಗ ಕಾಸನ್ನ ಹೇಗಾದ್ರೂ ಮಾಡಿ ಜನರೇಟ್ ಮಾಡಲೇಬೇಕಾಗಿದೆ. ಆ ಜನರೇಟ್ ಮಾಡುವಂತ ಕೆಲಸವನ್ನ ಹೊಸ ಐಡಿಯಾಗಳನ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದು ಭರ್ಜರಿ ಗಿಫ್ಟ್ ನ ಮೂಲಕವಾಗಿ ಎ ಖಾತೆಗೆ ಭರ್ಜರಿ ಡಿಸ್ಕೌಂಟ್ ಆಫರ್ ಅನ್ನ ಕೊಟ್ಟಿದ್ದಾರೆ. 5% 2% ಇಳಿಕೆಯನ್ನ ಮಾಡಿದ್ದಾರೆ. ಬಿ ಖಾತೆಯನ್ನ ಹೊಂದಿದಂತವರು ಎ ಖಾತೆಯನ್ನ ಮಾಡಿಕೊಳ್ಳೋಕೆ ಶುಲ್ಕದಲ್ಲಿ ಭಾರಿ ಕಡಿತವನ್ನ ಮಾಡಿಸಿಕೊಂಡಿದ್ದಾರೆ. 5% 2% ಕಡಿತವನ್ನ ಮಾಡಲಾಗಿದೆ ಸರ್ಕಾರ. ಹಾಗಾಗಿ ನಿಮ್ಗೊಂದು ಅವಕಾಶ ಇದೆ, 100 ದಿನದ ಅವಕಾಶ ಇದೆ. ಅಂದ್ರೆ 3 ತಿಂಗಳು 10 ದಿನ ಟೈಮ್ ಕೊಟ್ಟಿದ್ದಾರೆ. ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ ನಿಗದಿಯಾಗಿದ್ದ ಶುಲ್ಕವನ್ನ ಈಗ ಕಡಿಮೆ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ದು 50 ಲಕ್ಷ ಇದ್ರೆ ಗೈಡ್ಲೈನ್ಸ್ ವ್ಯಾಲ್ಯೂ 2.5 ಲಕ್ಷ ಕಟ್ಟಬೇಕಾಗಿತ್ತು. ಹಿಂದಿನ ಲೆಕ್ಕದ ಪ್ರಕಾರ 5% ಇತ್ತು, ಈಗ ಅದು 2% ಮಾಡಿದ್ದಾರೆ. ಈಗ 50 ಲಕ್ಷ ಗೈಡ್ಲೈನ್ಸ್ ವ್ಯಾಲ್ಯೂ ಇದ್ರೆ 1 ಲಕ್ಷ ಕಟ್ಟಿದ್ರೆ ಸಾಕು ಅನ್ನುವಂತಹ ಲೆಕ್ಕಾಚಾರಕ್ಕೆ ಈಗ ಬಂದಿದೆ. ಇದು ಆಫರ್ ವ್ಯಾಲಿಡ್ ಓನ್ಲಿ 100 ಡೇಸ್ ಅಂತ ಹೇಳಿ 100 ದಿನಗಳ ಮಾತ್ರ ಈ ಆಫರ್ ಅನ್ನ ಸರ್ಕಾರ ಕೊಟ್ಟಿದೆ. 3 ತಿಂಗಳು 10 ದಿನಗಳವರೆಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಶಿವಕುಮಾರ್ ಇವತ್ತು 6ನೇ ಗ್ಯಾರಂಟಿಯಾಗಿ ಬೆಂಗಳೂರಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಸರ್, ನಿಮ್ಮ 6ನೇ ಗ್ಯಾರಂಟಿ ಜನ ಎಷ್ಟರ ಮಟ್ಟಿಗೆ ಇದನ್ನ ಬಳಸ್ಕೊಳ್ಬಹುದು ಅನ್ಸುತ್ತೆ ಸರ್? ನೋಡಿ, ಯಾರು ಪ್ರಜ್ಞಾವಂತಿರ್ತಾರೆ, ಬುದ್ಧಿವಂತಿರ್ತಾರೆ, ಅವ್ರ ಆಸ್ತಿಗಳನ್ನ ಕಾಪಾಡ್ಕೊಳ್ಬೇಕು, ಅವ್ರ ಆಸ್ತಿ ಮೌಲ್ಯ ಹೆಚ್ಚಿಸ್ಕೊಳ್ಬೇಕು ಅಂತ ಇರ್ತಾರೆ. ಅಂಥವ್ರೆಲ್ಲರೂ ಕೂಡ ಈ ಸೌಲಭ್ಯಗಳನ್ನ ತಪ್ಪದೆ ಮಾಡ್ಕೊಳ್ತಾರೆ. ಬರೀ 2%ಗೆ ರೆವಿನ್ಯೂ ಜಾಗಕ್ಕೆ ಅದೆಲ್ಲ ವಿತೌಟ್ ಎನಿ ಕನ್ವರ್ಷನ್ ಇಲ್ಲದೆ, ಏನು ಇಲ್ಲದೆ ಕಾರ್ಪೊರೇಷನ್ ಖಾತಾ ಆಗಿ ಪರಿವರ್ತನೆ ಮಾಡಿ ಎ ಖಾತಾ ಮಾಡಿ, ನಮ್ಮ ಇ ಖಾತಾ ಮಾಡಿ, ಎ ಖಾತಾ ಜೊತೆಗೆ ಇ ಖಾತಾ ಇಷ್ಟು ಮಾಡಿ ಕೊಡ್ತೀವಿ. ಯಾರು ಮಾಡಿಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ದೆಹಲಿಲೂ ಇಂಥ ಕೆಲಸ ಮಾಡಿಲ್ಲ. ಅಂಥ ಕೆಲಸನ ನಾನು ತೀರ್ಮಾನವನ್ನು ಮಾಡಿದ್ದೆ. ಸರ್, ತಾವು ಮೊದಲು ಘೋಷಣೆ ಮಾಡಿದಾಗಲೇ ಹೇಳಿದ್ರು ನಾವು ಬರೋ ತನಕ ಕಾಯಿರಿ, ಈಗ ಯಾಕೆ ಎಷ್ಟು % ಕಟ್ತೀರಿ ಅನ್ನುವಂಥದ್ದು. ಇದಕ್ಕೂ ಪರ ವಿರುದ್ಧಗಳು ಶುರು ಆಗ್ಬೋದು ಅಂತ. ನೋಡ್ರಿ, ಪರ ವಿರುದ್ಧ ಟೀಕೆ ಟಿಪ್ಪಣಿ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ನಾವು ಮಾಡೋ ಕೆಲಸಕ್ಕೆ ಎಲ್ಲರೂ ಯಾರೂ ಒಪ್ಪಲ್ಲ. 100 ಜನ ಎಸ್ ಅಂದ್ರೂ ಒಬ್ಬರು ವಿರೋಧ ಮಾಡ್ತಾರೆ. ಇದನ್ನೆಲ್ಲ ನಾವು ವಿರೋಧಿಗಳನ್ನೆಲ್ಲ ನಾವು ಸ್ವೀಕಾರ ಮಾಡಲೇಬೇಕು. ಪಾಪ ವಿರೋಧ ಪಾರ್ಟಿಯವರು ಟೀಕೆ ಮಾಡಲಿಲ್ಲ ಅಂದರೆ ಅವರ ಅಸ್ತಿತ್ವನೂ ಹೊಂಟೋಗ್ತದಲ್ಲ, ಅದಕ್ಕೆ ಟೀಕೆ ಮಾಡ್ತಾರೆ. ಸರ್, GB ಆದಾಯದ ನಿರೀಕ್ಷೆ ಏನಿದೆ ಸರ್ ಇದರಲ್ಲಿ ಈ ಬಾರಿ? ನೋಡೋಣ, ಆದಾಯ ಬಂದ ಮೇಲೆ ಲೆಕ್ಕ ಹಾಕ್ತೀವಿ. ನಾವು ಆದಾಯದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಜನರ ಬದುಕಿನ ಬಗ್ಗೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆಯಲ್ಲ. ಪಾಪ ಚಿನ್ನ ತಗೋಬೇಡ, ಹಾಲು ಸರಿಯಾಗಿ ಎಣ್ಣೆ ಹಾಕ್ಬೇಡ, ಫಾರಿನ್ಗೆ ಹೋಗ್ಬೇಡ, ಮೆಟ್ರೋಲ್ ಓಡಾಡಬೇಡ, ಪೆಟ್ರೋಲ್ ಹಾಕ್ಬೇಡ ಅಂತ ಹೇಳ್ತಾ ಇದ್ದಾರಲ್ಲ. ಇಂಥ ಕಷ್ಟ ಕಾಲದಲ್ಲಿ ಜನರಿಗೆ ಒಳ್ಳೇದಾಗಲಿ ಅಂತ. ಸರ್, ಜನ ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ಆದಷ್ಟು ಲೀಗಲೈಸ್ ಆಗುತ್ತೆ ಎಂಟೈರ್ ಬೆಂಗಳೂರು ಅನ್ನುವಂಥದ್ದು. ಖಂಡಿತ. ಅದಕ್ಕೆ ಎಲ್ಲ ದಾಖಲೆಗಳನ್ನು ರೆಕಾರ್ಡ್ ಮಾಡಿದ್ದೀನಿ, ಅಂದರೆ ಸ್ಕ್ಯಾನ್ ಮಾಡಿದ್ದೀನಿ. 7,000 ಪುಸ್ತಕಗಳಿದ್ದು, 7,000 ಪುಸ್ತಕಗಳನ್ನು ಕೂಡ ನಾವು ಡಿಜಿಟಲೈಸ್ ಮಾಡಿದ್ದೀವಿ. ಸರ್, ಕೆಲವೊಂದು ಕಾನೂನಾತ್ಮಕ ತೊಡಕಿರುವಂಥ ಪ್ರಾಪರ್ಟಿಗಳು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಸರ್ ಇದನ್ನ? ಅವರು ಹಂಗಂತ ಬೋಗಸ್ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಗೌರ್ಮೆಂಟ್ ಜಾಗದಲ್ಲಿ ಮತ್ತೊಂದು ಜಾಗದಲ್ಲೆಲ್ಲ ರೋಡು ಗೀಡು ಎಲ್ಲ ಅವಕಾಶ ಕೊಡೋದಿಲ್ಲ. ಎಲ್ಲ ರೋಡ್ಗಳನ್ನ ಗೌರ್ಮೆಂಟ್ ರೋಡ್ ಅಂತ ಮಾಡ್ಬಿಟ್ಟಿದ್ದೀನಿ. ನಾಳೆ ಆಲ್ ರೋಡ್ ಇನ್ ಬೆಂಗಳೂರು, ಯಾರ ರೆವಿನ್ಯೂಲಿ ಮನೆ ಸೈಟ್ ಹಂಚಿರ್ತಾರೆ ಆ ರೋಡ್ಗಳೆಲ್ಲ ಗೌರ್ಮೆಂಟ್ ರೋಡ್ ಅಂತ ಮಾಡಿಬಿಟ್ಟಿದ್ದೀನಿ. ಪಾಣಿಗಳೆಲ್ಲ ಮಾಡ್ತಾರೆ. ಸೊ ಮುಂದಕ್ಕೆ ಅವ್ರು ಆ ರೀತಿ ಎಲ್ಲ ಬೋಗಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಅಂಥದ್ದೆಲ್ಲ ಮಾಡಿದ್ವಿ. ಇದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಜನರ ಅನುಕೂಲಕ್ಕಾಗಿ ಏನ್ ಮಾಡಬೇಕು, ನಾವು ಆದಾಯವನ್ನು ನೋಡಲಿಲ್ಲ, ಜನರ ಅನುಕೂಲಕ್ಕೆ ಏನ್ ಮಾಡಬೇಕು ಅದನ್ನ ಮಾಡಿದೀವಿ ಅನ್ನೋದು ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. DK ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂತಹ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈ ವಿಚಾರದಲ್ಲಿ ಈಗ ಬರೋದಾದ್ರೆ ಸರ್ಕಾರದ ಬಳಿ ಒಂದ್ ಕಡೆ ಕಾಸಿಲ್ಲ, ಆದ್ರೆ ಹೇಳ್ಕೊಳ್ಳೋದು ಮಾತ್ರ ಇವರು
ನಾವು ಜನರ ಪರವಾಗಿದ್ದೀವಿ ಅಂತಿದ್ದಾರೆ. ಹಾಗಿದ್ದಾಗ 1% ಇಟ್ಬಿಡ್ಬೇಕಾಗಿತ್ತು ಈ ವಿಚಾರ ಅನ್ನುವಂಥ ಜನಸಾಮಾನ್ಯರು ಕೇಳೇ ಕೇಳ್ತಾರೆ. ಯಾಕ್ರಿ ಇಷ್ಟೆಲ್ಲ ನಮ್ಮನ್ನು ಒದ್ದಾಡಿಸ್ತಾ ಇದ್ರಿ ಅಂತ ಹೇಳಿ. ಇರಲಿ, ಒಂದು ಆಫರ್ ಅಂತೂ ಇಟ್ಟಿದ್ದಾರೆ. ಈ ಆಫರ್ಗೆ ಯಾವ ರೀತಿಯಾದಂತಹ ಬೆಂಬಲಗಳು ಸಿಗ್ತಾ ಇದೆ, ಜನರ ಪ್ರತಿಕ್ರಿಯೆಗಳು ಏನ್ ಸಿಗ್ತಾ ಇದೆ ಪವಿತ್ರ? ಬಿಜೆಪಿ ಅವರಂತೂ ಫ್ರೀಯಾಗೆ ಕೊಡಬೇಕು, ಯಾಕೆ ದುಡ್ಡು ಕಟ್ಟಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ನೀವು 1% ಅಂತ ಹೇಳ್ತಾ ಇದ್ರಿ. ಸರ್ಕಾರ ಹೇಳ್ತಾ ಇರುವಂತದ್ದು ಒಂದು ಕೊನೆಯ ಪಕ್ಷ ಸ್ವಲ್ಪ ಜನರಿಗಾದ್ರೂ ಇದರಿಂದ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಯಾಕಂದ್ರೆ 5% ಇತ್ತು ಗೈಡೆನ್ಸ್ ವ್ಯಾಲ್ಯೂ, ಬಟ್ ಅದನ್ನ ಇವಾಗ 2%ಗೆ ಇಳಿಕೆ ಮಾಡಿರುವಂತದ್ದು. ಬಟ್ ಒಂದು ವಿಚಾರ ಅಂದ್ರೆ ಅರುಣ್, 5% ಗೈಡೆನ್ಸ್ ವ್ಯಾಲ್ಯೂ ಯಾವಾಗಿತ್ತು ಜನ ಮುಂದೆನೆ ಬರ್ತಾ ಇರಲಿಲ್ಲ. 7 ಲಕ್ಷ ಬಿ ಖಾತಾದಾರರಿದ್ರೆ ಬರೇ ಬಂದಿರುವಂತದ್ದು 570 ಜನ ಏನೋ ಮುಂದೆ ಬಂದಿದ್ದಾರಂತೆ ಎ ಖಾತವನ್ನ ಮಾಡಿಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ತುಂಬಾ ಕಡಿಮೆ ಬೆಂಬಲ ಸಿಕ್ಕಿದೆ. ಅದನ್ನ ಈಗ 2%ಗೆ ಇಳಿಸಿದ್ರೆ ಬರ್ತಾರಾ ಜನ, ಅಥವಾ ಇನ್ನೂ ಕಾದು ನೋಡೋಣ, ಮುಂದೆ ಮತ್ತಷ್ಟು ಗುಡ್ ನ್ಯೂಸ್ ಏನಾದ್ರು ಸಿಗುತ್ತಾ ಅಂತ ಕಾದು ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಅದನ್ನ 2%ಗೆ ಇಳಿಸಿದ್ದಾರೆ. ಇನ್ನೊಂದು ಕಡೆಗೆ ಕಟ್ಟಡ ಉಲ್ಲಂಘನೆಯ ಮಿತಿ ಏನಿದೆ ಅದು 5% ಇತ್ತು, ಅದನ್ನೀಗ 15% ಮಾಡಿದ್ದಾರೆ. ಅದು ಕೂಡ ಸಾಕಷ್ಟು ಜನರಿಗೆ, ನಾಗರಿಕರಿಗೆ ಅನುಕೂಲ ಆಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಕಟ್ಟಡದ ಎತ್ತರದ ವಿಚಾರದಲ್ಲಾಗಿರ್ಬೋದು ಅಥವಾ ಸೆಟ್ ಬ್ಯಾಕ್ ವಿಚಾರದಲ್ಲಾಗಿರ್ಬೋದು ಸಾಕಷ್ಟು ಕಾನೂನನ್ನ ಉಲ್ಲಂಘನೆ 5%ಗೆ ಅಷ್ಟೇ ಮಿತಿ ಆಗಿತ್ತು. ಬಟ್ ಈಗ ಅದನ್ನ 15%ಗೆ ಇಟ್ಟಿರುವಂತದ್ದು. ಇದರ ಜೊತೆಗೆ ಪ್ರತಿ ಶನಿವಾರ ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂದ್ರೆ ಜನ ಎಲ್ಲಾದ್ರೂ ಬಿ ಖಾತದಿಂದ ಎ ಖಾತಾ ಮಾಡಿಸ್ಕೋಬೇಕು ಅಂದ್ರೆ ಕಚೇರಿಯಿಂದ ಕಚೇರಿಗೆ ಅಲ್ದಾಡಿ ಸೋತೋಗ್ಬಿಡ್ತಾರೆ. ಸೊ ಅದಕ್ಕಾಗಿಯೇ ಖಾತಾ ಮೇಳವನ್ನ ಮಾಡ್ತಾ ಇದ್ದಾರೆ. ನನ್ನ ಖಾತೆ ನನ್ನ ಹಕ್ಕು ಅನ್ನುವಂತಹ ಮೇಳವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಶನಿವಾರ ಮಾಡ್ತಾರೆ. ಸತತವಾಗಿ 3 ತಿಂಗಳ ಕಾಲ ಅವಕಾಶ ಇರುತ್ತೆ. ಜನರಿಗೆ 100 ದಿನಗಳ ಭರ್ಜರಿ ಡಿಸ್ಕೌಂಟ್ ಆಫರ್ ಅನ್ನ ಈಗ ಕೊಟ್ಟಿದೆ. ಬರೋಬ್ಬರಿ 50 ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಆ ಪ್ಲೇಸ್ ಅನ್ನ ಈಗಾಗಲೇ ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಬೇರೆ ಜಿವಿಎ ಕಚೇರಿಗಳಾಗಿರ್ಬೋದು ಆ ರೀತಿಯಲ್ಲಿ ಆಯೋಜನೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಜನ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಇದಕ್ಕೆ ಏನು ಅಂತ ನೋಡ್ಬೇಕಾಗಿದೆ. ಸೊ 2% ಇದ್ದಿದ್ದನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಡಿಮೆ ಮಾಡ್ತಾರೆ ಅಂತ ಕಾದು ನೋಡ್ತಾರಾ, ಅಥವಾ 2% ಇರ್ಲಿ ಅಂತ ಬರ್ತಾರಾ ಏನು ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಅದರ ಜೊತೆಗೆ BDA ಸೈಟ್ಗಳ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅದನ್ನ ಕೂಡ ಕಂಪ್ಲೀಟ್ ಆಗಿ ಇಳಿಕೆ ಮಾಡಿದ್ದಾರೆ ಹಂತವಾಗಿ. ಅಂದ್ರೆ 50% ಇದ್ದಿದ್ದನ್ನ 25% ಇದ್ದಿದ್ದನ್ನ 12% ಈ ರೀತಿಯಾಗಿ ಇಳಿಕೆ ಮಾಡಿದ್ದಾರೆ. ಸೊ ಬೆಂಗಳೂರು ನಾಗರಿಕರಿಗೆ ಇದು ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.